ಹಲೋ, ನಮಸ್ಕಾರ. ಹಾವಿನ ವೇಷ 12 ವರ್ಷ ಅಂತ ಅಂದ್ಕೊಂಡು ಗಿಲ್ಲಿ ಕೂಡ ಹೋಗಿಲ್ಲ, ಅಶ್ವಿನಿ ಅಕ್ಕ ಕೂಡ ಹೋಗಿಲ್ಲ. ಆಮೇಲೆ ಅವರು ಜಂಟಿಯಾಗಿ ಹೋಗಿದ್ರಲ್ವ ಕಾವ್ಯ ಅವರು ಕೂಡ ಹೋಗಿಲ್ಲ. ಓಕೆ, ಡನ್. ಗಿಲ್ಲಿ ಯಾವತ್ತು ಕಾಲು ಇಕ್ಕಿದ್ನೋ ಅವತ್ತಿಂದ ನಮ್ಗೆ ಇಷ್ಟ. ಓಕೆನಾ? ಲಾಸ್ಟಲ್ಲಿ ಸ್ವಲ್ಪ ಬೋರಿಂಗ್ ಆದರೂ ಕೂಡ ಸುದೀಪನ ಒಂದು ಮಾತು ಕೇಳಿದ್ರು. ಏನು ಕೇಳಿದ್ರು? ನೀವು ನೋಡ್ಕೊಂಬಂದಿದ್ದೀರ ಅಂತ. ಅವ್ನು ಹೇಳ್ದ, ಅಣ್ಣ ನೋಡ್ಕೊಬಂದಿದ್ದೆ ಇಷ್ಟು ಶೋನ ಅಂತ. ಇಷ್ಟು ಇಂಥ ವ್ಯಕ್ತಿಗಳನ್ನು ನೋಡ್ಕೊಂಬಂದಿದ್ದೆ ಅಂತ ಹೇಳ್ದ. ತಪ್ಪೇನಾಯಿತು? ಜನಗಳಿಗೆ ಮನೋರಂಜನೆ ಕಂಬಿಯಲ್ಲ, ಕಮ್ಮಿ ಆಗಿಲ್ಲ. ನಮ್ಮ ಕಂಬಳದ ಹುಡುಗಿ ರಕ್ಷಿತಾ ಅವ್ರ ಜೊತೇಲಿ ಇದ್ದಾರಲ್ವ, ಅದು ನಮಗೆ ಓಕೆ. 100ಗೆ 100 ಅಲ್ಲ, 200%. ರಕ್ಷಿತಾ ಗುಡ್. ಈಗ ಅಮ್ಮನ ತಗೊಂಡೋಗ್ಬಿಟ್ಟು ಅಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿದ್ರು. ಓಕೆ, ಡನ್. ಅದೇನು ತೊಂದರೆ ಇಲ್ಲ, ಅದೇನಾದರೂ ಪ್ರಾಬ್ಲಮೇ ಇಲ್ಲ. ಓಕೆ, ನಾವು ನೋಡೋಕ್ಕೆ ನಿಂತಿದ್ದ ಫೈಟು ಏನು ಹೇಳಿ? ಗಿಲ್ಲಿ ಅಶ್ವಿನಿ ಮೇಡಮ್ ಬರ್ತಾರೆ ಅಂತ ಆಯಿತು. ಅದು ವೋಟಿಂಗ್ ಲಿಸ್ಟಲ್ಲಿ ಆಗಿರ್ಬೋದು, ಇವ್ರಿಗೆ ಬಿಗ್ ಬಾಸ್ ಅವ್ರು ಮೋಸ ಮಾಡಿರ್ಬೋದು, ಅದು ಸೆಕೆಂಡ್ರಿ. ಮೇಡಮ್ ಅಶ್ವಿನಿ ಅಕ್ಕ, ಅಶ್ವಿನಿ ಮೇಡಮ್, ಅಶ್ವಿನಿ ಮಮ್ಮಿ ಬಿಗ್ ಬಾಸ್ ಮನೆಯಲ್ಲಿ ಹಂಗೆ ಇದ್ದೀರಾ ನೀವು, ಓಕೆನಾ? ಅದೇ ಥರನೇ ಇದ್ದರೆ ನನಗೂ ಕೂಡ ಅದೇ ಥರನೇ. ನಾನು ಕೂಡ ನಿಮಗೆ ಲೈಕ್ ಮಾಡ್ತೀನಿ, ನಿಮ್ಮ ಫೈಟ್ ಲೈಕ್ ಮಾಡ್ತೀನಿ, ನಿಮ್ಮ ಒಂದು ಟಾಸ್ಕ್ ಲೈಕ್ ಮಾಡ್ತೀನಿ, ಎಲ್ಲ ಲೈಕ್ ಮಾಡ್ತೀನಿ, ಓಕೆನಾ? ಆದರೆ ಎವ್ರಿ ಟೈಮ್ ಇದು ಅಲ್ಲಿ ಗಿಲ್ಲಿ ಇಲ್ಲ ಅಂತಂದರೆ ನಾವು ಬಿಗ್ ಬಾಸ್ ನೋಡ್ತಾ ಇದ್ದಿಲ್ಲ, ಗೊತ್ತಾ? ಲಾಸ್ಟಲ್ಲಿ ಸುದೀಪನ್ನ ಒಂದು ಮಾತು ಕೇಳಿದ್ರು, ಈ ಆಟನ ನೀವು ನೋಡ್ಕೊಂಡು ಬಂದಿದ್ದೀರ ಅಂತ. ಆವಾಗಿಂದ ಯಪ್ಪ ಸೈಲೆಂಟ್ ಆಗಿಬಿಟ್ಟ ಗಿಲ್ಲಿ, ಸೈಲೆಂಟ್ ಆಗಿಬಿಟ್ಟ. ಅದೇ ತಪ್ಪಾಗಿತ್ತು. ಅವ್ನು ಹೆಂಗೆ ಆಡ್ತಿದ್ದು ಹಂಗೆ ಆಡಬೇಕಾಗಿತ್ತು. ಆದರೂ ಏನು ತೊಂದರೆ ಇಲ್ಲ, ನಮಗೆ ಜೈ ಕರ್ನಾಟಕ ಮಾತೆ. ಮೇಡಮ್, ನಿಮ್ಮ ಜೊತೆಯಲ್ಲಿ ಯಾವುದೇ ಹೋರಾಟ, ಯಾವುದೇ ಒಂದು ಅದಾಗಲಿ ಎಲ್ಲ ಬರ್ತಾನೆ. ಕನ್ನಡಕ್ಕಾಗಿ. ಕನ್ನಡ ಬಿಟ್ಟರೆ ಬೇರೆ ಭಾಷೆ ಅವನ ಬಾಯಲ್ಲಿಲ್ಲ, ಗೊತ್ತಾ ನಿಮಗೆ? ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆ ಇಲ್ಲ ಅವನಿಗೆ, ಗೊತ್ತಾ ನಿಮಗೆ? ಏನೋ ಒಂದು ಮಾತಾಡ್ತಾನೆ, ಕಾಮಿಡಿ ಮಾಡ್ತಾನೆ, ನಿಲ್ಲಿಸ್ತಾನೆ. ಇದು ಮಾಡ್ಬೋದು, ಅಲ್ಲೆಲ್ಲಿ ಸೆಂಟ್ರಲ್ಲಿ ಇಂಗ್ಲೀಷಲ್ಲಿ ಕಾಮಿಡಿ ಮಾಡ್ಬೋದು.